ಜಿಕ್ಕ 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 ಜಿಗ ಜಿಕ್ಕ ಜಿಗ ಜಿಕ್ಕ ಜಿಗ ಜಿಕ್ಕ ಜಿಕ್ಕ. ಏ ರೋಜೆ, ಅದು 8 ಚುಕ್ಕಿ ರಂಗೋಲಿ. ವಾವ್. ಕೋಮಲೆ, ಇದು 3 ಚುಕ್ಕಿ. ರಾಗಿಣಿ, ಇದು 2 ಚುಕ್ಕಿ. ಕಿಟ್ಟಿ, ನಾನ್ ರಾಗಿಣಿ ಅಲ್ಲ. ಕಲ್ದಿರಲಿ, ನೀನ್ ನಮ್ಮ ಮನೆಗೆ ಬಂದು ತುಪ್ಪಗಳು ಅವಾಗಿಸ್ಕೊಂಡೋದು ಅವಾಗಿಂದ ನೀನ್ ರಾಗಿಣಿನೇ. ಕಿಟ್ಟಿ, ಚುಕ್ಕಿ ಹಿಡ್ದೆ ರಂಗೋಲಿ ಬಿಡ್ಸಕ್ ಬರಲ್ವಾ? ಬಿಡಿಸ್ಬೋದಲ್ಲ? ಹೇಗೆ? ಕಿಟ್ಟಿ, ಒಂದ್ ಚುಕ್ಕಿಲ್ ರಂಗೋಲಿ ಹಾಕ್ಬೋದಾ? ಹಾಕ್ಬೋದಲ್ಲ. ಹೇಗೆ? ಇದು ನನಗಿಂತ ನೀನ್ ಗಂಡನ್ ಕೇಳು, ಚೆನ್ನಾಗಿ ಹೇಳ್ಕೊಡ್ತಾನೆ. ರೋಸಿ, ಏನ್ ಮಾಡ್ತಿದ್ಯ? ರೆಕಾರ್ಡ್ ಮಾಡ್ಕೊಳ್ತಾ ಇದೀನಿ ಕಿಟ್ಟಿ. ರಾಗಿಣಿ, ಇವಳು ಮಾತಿದ್ರೆ ಸಾಕು, ಲೈವ್ ಬಂದ್ಬಿಟ್ಟು ಹಾಯ್ ಫ್ರೆಂಡ್ಸ್, ನಾನು ರೋಸಿ ಫ್ರೆಂಡ್ಸ್, ಬನ್ನಿ ಫ್ರೆಂಡ್ಸ್ ಅಂತಿರ್ತಾಳೆ ಇವಳು. ಬಾಯಿ ಹಾಗಲ್ಲ ಕಿಟ್ಟಿ. ಮತ್ತಿನ್ ಹೆಂಗೆ ರೋಸಿ? ಇಲ್ಲಿ ಕೇಳು, ಹೇಳು. ನಾನ್ ಮರ್ತೋಗುತ್ತೆ ಅಂತ ರೆಕಾರ್ಡ್ ಮಾಡ್ಕೊಳ್ತೀನಿ. ಅದಕ್ಕೆ ಟೆನ್ಷನ್ ಮಾಡ್ಕೊಂತೀಯ ರೋಸಿ? ನಾನು ರಾತ್ರಿ ವಿಡಿಯೋ ಕಾಲ್ ಮಾಡ್ತೀನಿ ತಾನೆ, ಅವಾಗೆಲ್ಲ ಆನ್ಲೈನ್ ಅಲ್ಲಿ ನಿಂಗೆಲ್ಲ ಹೇಳ್ಕೊಡ್ತೀನಿ. ಕಿಟ್ಟಿ, ರಾಗಿಣಿ, ಚುಕ್ಕಿ ಒಳಗಡೆ ಚಂದ್ರನ ಯಾವಾಗ ತೋರಿಸ್ತೀಯಾ? ನೀನು ಅಂದ್ರೆ ಈಗಲೇ ತೋರಿಸ್ಬಿಡ್ತೀನಿ. ಚಂದಾಸನ ಸುಡವನ ಅಕ್ಕಿ ಚಂದ್ರಾಮನ್ ತೋರಿಸ್ತೀಯ? ಒಳಗ್ ಬಾ, ಇವತ್ತು ನಿನಗೆ ಶನಿಗ್ರಹಣ ತೋರಿಸ್ತೀಯ. ರೀ, ಸ್ವಲ್ಪ ಒಳಗ್ ಬರ್ರಲ್ಲ. ನಾನೊಂದು ಇಂಪಾರ್ಟೆಂಟ್ ಕೆಲಸದಲ್ಲಿದ್ದೀನಿ, ಬರಲ್ಲ. ಸೋ ಸ್ವೀಟ್ ಆಫ್ ಯು ಕಿಟ್ಟಿ. ನಮಗ್ ರಂಗೋಲಿ ಹೇಳ್ಕೊಡಕ್ಕೋಸ್ಕರ ನಿನ್ ಹೆಂಡತಿ ಕರೆದು ನೀನ್ ಹೋಗ್ತಾ ಇಲ್ಲ. ನಾನಷ್ಟೇ ಹಿಡಿದಿರೋ ಕೆಲಸ ಬಿಡೋ ಮಗನೇ ಅಲ್ಲ. ಅದ್ರಲ್ಲಿ ಇವತ್ತು ನಮ್ಮ ಮೇರಿಯ ಫಿಗರ್ನೆಲ್ಲ ಹಾಕೊಂಡು ರಂಗೋಲಿ ಹೇಳ್ಕೊಡ್ತಾ ಇದ್ದೀನಿ. ಈ ಟೈಮಲ್ಲಿ ನನ್ನ ಹೆಂಡತಿ ಅಲ್ಲ, ಅವ್ರ ಅಪ್ಪ ಕರೆದು ಹೋಗಲ್ಲ. ಅಂದ್ರ ಬರುದಿಲ್ಲ? ಬರಲ್ಲ. ಹಂಗಾದ್ರೆ ನಾ ಕೆಲ್ಸಕ್ಕೆ ರಿಸೈನ್ ಮಾಡ್ತೀನಿ. ಅಪ್ಪ, ಅವ್ರು ಕೆಲ್ಸಕ್ಕೆ ಹೋಗಿಲ್ಲ ಅಂದ್ರೆ ನನ್ನ ಹೊಟ್ಟೆಗೆ ತಣ್ಣೀರ್ ಬಟ್ಟೆನೆ. ಆಮೇಲೆ ಸಿಗ್ತೇನೆ. ಬೈ 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 ಬೈ. ಹಿಂಗ್ ಮನೆ ಒಳಗೆ ಬಂದ್ಬಿಟ್ರೆ ನನ್ನ ಹೆಂಡತಿ ಮೆಟ್ ತಗೊಂಡು ನೋಡ್ಬಿಡ್ತಾಳೆ. ಆಮೇಲೆ ಸಿಗ್ತೀನಿ. ಬಾಯ್. ಬೇಜಾರು ಮಾಡ್ಕೋಬೇಡಿ, ಆಮೇಲೆ ಬಂದು ನಿಮ್ಗೆ ಬದಕ್ಕೆ ಗೊಜ್ಜು ಮಾಡೋದು ಹೆಂಗೆ ತಿಳ್ಕೊಡ್ತೀನಿ. ಬಾಯ್ ಫ್ರೆಂಡ್ಸ್. ನಮ್ ಕಿಟ್ಟಿ ಸ್ವಲ್ಪ ಹೆಂಡತಿ ಜೊತೆ ಬ್ಯುಸಿ ಆಗಿದ್ದಾರೆ, ಆಮೇಲೆ ಸಿಗ್ತೀವಿ. ಬಾಯ್. ಏನೇನಿಂದು ನೋಡ, ನನಗಿದೆಲ್ಲ ಇಷ್ಟ ಆಗುದಿಲ್ಲ. ಏನ್ ಅಲ್ಲೂಜದ? ಇಷ್ಟ ಆಗಿಲ್ಲ ಅಂದ್ರೆ ಬಾಯ್ ವಾಸನೆ ಹೊಡಿತದೆ. ಅದಲ್ಲ, ನೀ ಅವ್ರ ಜೊತೆ ಮಾಡೋ ಹಡಿಬಿಡ್ತಾನ ಕೆಲಸಗಳು. ಅದಕ್ಕೇನೀಗ? ನಾ ಏನ್ರ ನೀನ್ ಇನ್ನೊಮ್ಮ ಅವ್ರ ಜೊತೆ ನೋಡಿದ್ನಿ ಅಂದ್ರೆ ಇದ ಹಲ್ತಿಕೋರು ಬ್ರಷ್ಲೆ ನಿಂತ ಕಣ್ ತಿಕ್ಬಿಡ್ತೀನಿ. ಕತ್ತೆಗೇನೆ ಗೊತ್ತು ಈ ಕೃಷ್ಣನ್ ಪರಾಕ್ರಮ. ನಮ್ಮ ಮೇರದಲ್ಲಿ ಹೆಂಗಸ್ರಲ್ಲ ಈ ಕೃಷ್ಣನ್ ಬಗ್ಗೆ ಎಷ್ಟು ಚೆನ್ನಾಗಿ ಮಾತಾಡ್ತಾರೆ ಗೊತ್ತೇನೆ. ಬಾರೆ ತೋರಿಸ್ತೀನಿ, ಬಾರೆ ತೋರಿಸ್ತೀನಿ, ಬಾರೆ ನೀನು. ಆ ಸ್ವೀಟ್ ಎಷ್ಟು ಪುಣ್ಯ ಮಾಡಿದಾಳೆ ಅಲ್ವೇನ್ರೆ? ಹೂ ಕಣೆ, ಚಿಲ್ಲದಂತ ಗಂಡ. ಬೆಳಿಗ್ಗೆ ಎದ್ದು ರಂಗೋಲಿ ಬಿಡೋದ್ರಿಂದ ರಾತ್ರಿ ರೂಮ್ ಬಾಗಿಲು ಹಾಕೋರ್ಗು ಅವ್ರೊಬ್ಬರದೇ ಕೆಲಸ. ಬಾಗಿಲು ಹಾಕಿದ್ಮೇಲೆ ನಾಚಿಕೆ ಇಲ್ಲ ಕಣೆ ನಿಮ್ ಸೂರ್ಯನು. ಕೃಷ್ಣನ್ ಅಂತ ಗಂಡ ಏನಾದ್ರೂ ಸಿಕ್ಕಿದ್ರೆ ನಾಚಿಕೆನೆಲ್ಲ ಮೂಟೆ ಕಟ್ಟಿ ಊರಾಚೆ ಬಿಸಾಡ್ತಿದ್ದೆ. ಇದು ಕಣೆ ನಮ್ಮ ಮೇರದಲ್ಲಿ ನನಗಿರೋ ಡಿಮ್ಯಾಂಡ್ಗಳು. ಏನೋ ಗುಳಿಕೆನ್ನೆ ಹುಡುಗಿ, ಅಯ್ಯೋ ಪಾಪ ಯಾರು ಮದುವೆ ಆಗಲ್ಲ ಅಂತ ಬಾಳ್ ಕೊಟ್ರೆ ಹಂಗೆ ಡಾಮಿನೇಟ್ ಮಾಡ್ತೀಯ. ಈ ಗಂಡಂಗೆ ಡಾಮಿನೇಟ್ ಮಾಡ್ತೀನಿ. ಲೇ, ನಾ ಏನ್ ನಿನ್ ಹಿಂದ್ ಬಂದಿಲ್ಲ, ನೀನ ನನ್ ಹಿಂದ್ ನಾಯಿಗತ್ಲೆ ಬಾಲ ಗಡ್ಸ್ಕೊಂಡ್ ಬಂದಿದ್ದು. ನನ್ನ ವ್ಯಾಲ್ಯೂ ನಿಂಗೆ ಏನೋ ಗೊತ್ತು? ನಿನ್ನ ವ್ಯಾಲ್ಯೂದ ಫಸ್ಟ್ ಪಾರ್ಟ್ ಅಷ್ಟೇ ಇಟ್ಟಿದ್ದೆ, ಟ್ರೇಲರ್ ಪಿಕ್ಚರ್ ಅಭಿ ಬಾಕಿ. ಅಲ್ಲ ಕಣೆ, ಆ ಕೃಷ್ಣ ಏನಾದ್ರು ಮದ್ವೆ ಆಗಿದ್ರೆ ಮನೆ ಕೆಲಸ ಒಳಗೆ 3,000, ಅಡುಗೆ ಮಾಡೋಕೆ 4,000, ಆಮೇಲೆ ಬಟ್ಟೆ ವಾಷಿಂಗು, ಡ್ರೈ ಕ್ಲೀನಿಂಗು, ಅದು ಇದು ಅನ್ಕೊಂಡು ಅಲ್ಲೇ 2,000 ಹೋಗ್ತಿತ್ತು. ಒಟ್ಟು ಒಂದು 9,000 ಉಳಿಸ್ಬೋದಾಗಿತ್ತು ಅಷ್ಟೇ. ಇವಾಗ್ಲೂ ಚಾನ್ಸ್ ಸಿಕ್ಕಿದ್ರೆ ಆಗ್ತೀಯಾ? ನಂಗೇನು ತಲೆ ಕೆಟ್ಟಿದ್ಯಾ? ಆಫ್ಟರ್ ಆಲ್ 9,000ಕ್ಕೋಸ್ಕರ ಆ ಮನೆ ಕೆಲಸ ಮದ್ವೆ ಆಗೋಕ್ಕಾಗುತ್ತಾ? ಹೋಗ್ರೆ ಗೊತ್ತಾತಲ್ಲ ನಿನ್ ವ್ಯಾಲ್ಯೂ. ಬರೇ 9,000 ಚೀಪ್ ಹಸ್ಬೆಂಡ್. ಕರೆಕ್ಟ್ ಆಗಿ ಹೇಳಿದೆ ಅಲ್ವಾ? ಅಲ್ಲ, ನನ್ನ ಬುದ್ಧಿಗೆ ಏನಾಗಿತ್ತು ಅಂತ. ನನ್ನ ಬುದ್ಧಿ ಹೋಗ್ಲಿ ಬಿಡು, ಆ ಪ್ರಿಯನ್ ಬುದ್ಧಿಗೆ ಏನಾಗಿದೆ? ಯಾಕೆ ನಾನು ನೋಡ್ಬೇಕೀಗ? ನಾನು ಕೇಳಿಸ್ಕೋಬೇಕು. ತಿಗಿ ಬೇಡ, ಸಾಕ್ ಕೇಳಿದ್ರಲ್ಲ ಇಷ್ಟೊತ್ತು. ಯಾಳಾದ ಹೆಂಗಸರು. ಇನ್ನೊಂದ್ಸಲಿ ಬರಲಿ. ಕೃಷ್ಣ ಅವರೇ ಕಾಫಿ ಪುಡಿಗಳು ಕೊಡಿ, ಕೃಷ್ಣ ಅವರೇ ಖಾರದ ಪುಡಿಗಳು ಕೊಡಿ, ಕೃಷ್ಣ ಅವರೇ ಮಳೆಗಳು ಬರ್ತಾ ಇದೆ ಬಟ್ಟೆ ಎತ್ತಿದೆ ಅಂತ ಕೇಳ್ಕೊಂಡ್ ಬರ್ಲಿ. ಇದನ್ನೆಲ್ಲ ಕೆಲಸ ಮಾಡ್ತಿದ್ದೆ ಬೇಡೇನಿ. ಈ ಹೆಂಗಸರೇ ಎಷ್ಟು ಮುಂದೆ ಇದ್ದಾಗ ಬೆಣ್ಣಿಗಳ ತರ ಮಾತಾಡ್ಬಿಟ್ಟು ಹಿಂದೆಯಿಂದ ಇಲ್ಲೇ ಇದ್ರೆ ಪಕ್ಕದಿರೋದಲ್ಲಿ ಏನ್ ನಡೀತಿದೆ ಅಂತ ತೋರಿಸ್ಬಿಡ್ತಾಳೆ. ಕಿಸ್ಬೇಡ, ಸಾಕ್ ಕಿಸ್ಕೊಂಡ್ ತಿಂದಿರ್ಬೇಡ. ನಡಿ ಗಿರ್ಮಿಟಿ ಒಗ್ಗರಣೆ ಹಾಕ್ಬೇಕ ಬಾ. ಇಲ್ಲೇ ಇದ್ರೆ ಹೆಂಡತಿನ ಮರದೇ ಕೊಡಲ್ಲ, ಈ ಯಾಳದ ಹೆಂಗಸರು ಮರದೇ ಕೊಡಲ್ಲ. ಏನ್ ಮಾಡೋಣ? ಈಗ ನನ್ನ ಒರಿಜಿನಲ್ ಬಿಸ್ನೆಸ್ ಏನು ಅಂತ ರಿವೀಲ್ ಮಾಡೋ ಟೈಮ್ ಬಂತು.
ಹಲೋ ಏನದು ಸೌಂಡ್ ಏನ್ ಕೆಡವಿದಿ? ಅದ ಏನಿಲ್ಲ ಕಡೆ. ಇಲ್ಲಿ ಬಾಯಿಲ್ ಮೇಲೆ ಕಸ ಹೊಡಿಯಂತೆ. ಬಿಟ್ಟಿ ಒಂದು 50 ರೂಪಾಯಿ ಇದ್ರೆ ಕೊಡೆ. ಈ ಹೀರೆಕಾಯಿಗಳು ತಂದ್ಬಿಟ್ಟು ಬಜ್ಜಿಗಳು ಮಾಡ್ಬೇಕು ಅನ್ಕೊಂಡಿದ್ದೀನಿ. ನಾಳೆಗೆಲ್ಲ ಕೆಟ್ಟೋಗ್ಬಿಟ್ಟಿದೆ. ನಿನಗೊಂದು 50 ರೂಪಾಯಿ ಗಳಿಸುವಷ್ಟು ಯೋಗ್ಯತೆ ಇಲ್ಲಲ್ಲ, ಅದನ್ನು ನನ್ನ ಕಡೆನೇ ಕೇಳ್ತಿ. ಹಲೋ ಹಲೋ ಸರ್, ಮೊನ್ನೆ ತೋರಿಸಿದ್ರಲ್ಲ ಬಿಲ್ಡಿಂಗು, ಅದು ಸೇಲ್ ಆಗ್ಬಿಟ್ಟು 50 ಲಕ್ಷ ಪ್ರಾಫಿಟ್ ಬಂದ್ಬಿಟ್ಟೈತೆ. ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ಲಾ ಅಂತ. ಕೇಳಿಸಿಲ್ಲ, ಇನ್ನೊಂದ್ಸಲ ಹೇಳಿ. ಅದೇ ಸರ್, ಮೊನ್ನೆ ಒಂದು ಬಿಲ್ಡಿಂಗ್ ತೋರಿಸಿದ್ರಲ್ಲ, ಸೇಲ್ ಆಗ್ಬಿಟ್ಟು 50 ಲಕ್ಷ ಪ್ರಾಫಿಟ್ ಬಂದೈತೆ. ನಿಮ್ಮ ಅಕೌಂಟಿಗೆ ಡೆಪಾಸಿಟ್ ಮಾಡ್ಲಾ ಅಂತ. ಅಯ್ಯೋ, ಇನ್ನೂ ಕೇಳಿಸಿಲ್ಲ. ಒಂದು ಕೆಲಸಗಳು ಮಾಡಿ, ಮನೆಗೆ ಬಂದ್ಬಿಟ್ಟು ಹೇಳ್ಬಿಡಿ. ಸರಿ ಸರ್. ಅದೇನು 50 ಲಕ್ಷ ರೂಪಾಯಿ ಅನ್ನತ್ತಿದ್ರಿ? 1 ಸೆಕೆಂಡ್. ಕನ್ಫ್ಯೂಸ್ ಆಯ್ತಾ? ನೋಡು, ಲಕ್ಷಗಳ ಬಗ್ಗೆ ಮಾತಾಡಬೇಕು ಅಂದ್ರೆ ಆ ಕಿತ್ತೋದ್ ಕಾಸ್ಟ್ಯೂಮ್ ಚೆನ್ನಾಗಿರಲ್ಲ, ಅದಕ್ಕೆ ಕಾಸ್ಟ್ಯೂಮ್ ಚೇಂಜ್. ಸಾರಿ, ಅವಾಗಲೇನೋ ಕೇಳ್ತಾ ಇದ್ದೆ. ಇನ್ನೊಂದು ಕಪ್ ಕಾಫಿ ಮಾಡ್ಕೊಡ ಅಂತಿದ್ದೆ. ತೆಗೆದು ಮಾಡ್ಕೊಡ್ಬಿಡ್ತೀನಿ. ಲಕ್ಷಗಳ ಬಗ್ಗೆ ಕೇಳ್ತಾ ಇದ್ದೆ, ನನಗೆ ಗೊತ್ತು. ಗೊತ್ತಿದ್ದು ಮತ್ತೆ ನನಗೆ ಕೇಳ್ತಿ, ಹೇಳ. 1 ಸೆಕೆಂಡ್. ನಮ್ಗೇನು ಬಿಲ್ಡಪ್ಗಳು ಬಿಡ್ವೇನು? ಜಸ್ಟ್ 5 ನಿಮಿಷದಿಂದೆ ನನ್ನ ಹತ್ರ 50 ರೂಪಾಯಿ ಇರಲಿಲ್ಲ, ಈಗ 50 ಲಕ್ಷ. ಲಕ್ಷಾಧಿಪತಿ ಕೃಷ್ಣ, ಟೈಗರ್ ಕೃಷ್ಣ. ಈ ಫೇಸಲ್ಲಿ ಎಕ್ಸ್ಪ್ರೆಷನ್ ಬಂತು. ಇದು 50 ಲಕ್ಷ ಹೆಂಗ್ ಬಂತು ಅಂತ ತಾನೆ? ಸಿಂಪಲ್. ಮೊನ್ನೆ ನಾನು ನನ್ನ ಫ್ರೆಂಡು MG ರೋಡ್ನಲ್ಲಿ ಗೋಲ್ಗುಪ್ಪ ತಿಂತ ನಿಂತಿದ್ವಿ. ಯಾರ 3rd ಪರ್ಸನ್ ಬಂದ್ಬಿಟ್ಟು, ಸರ್ ಇಲ್ಲಿ ಯಾವುದಾದ್ರೂ ಸೇಲಿಗೆ ಬಿಲ್ಡಿಂಗ್ ಇದೆಯಾ ಅಂತ ಕೇಳಿದ್ರು. ನಾನು ಜಸ್ಟ್ ಸಿಂಪಲ್ ಆಗಿ ನನ್ನ ಕೈನ ಯಾವುದೋ ಬಿಲ್ಡಿಂಗ್ ಕಡೆ ತೋರಿಸಿದೆ. ನೆಕ್ಸ್ಟ್ ಡೇ ಆ ಬಿಲ್ಡಿಂಗ್ ಸೇಲ್ ಆಗ್ಬಿಟ್ಟು 50 ಲಕ್ಷ ಲಾಭಗಳು ಬಂದ್ಬಿಡ್ತು. ಅದಕ್ಕೆ ಇವತ್ತಿಂದ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದ್ವಿ. ಹೆಸರೇನು ಗೊತ್ತಾ? ಏನ್ರಿ? ಟೈಗರ್ ಕೃಷ್ಣ ರಿಯಲ್ ಎಸ್ಟೇಟ್ ಕಂಪನಿ. ಹೆಂಗಿದೆ ರೀ? ಆ ರೊಕ್ಕದಾಗ ಫಾರಿನ್ ಟ್ರಿಪ್ಗೂ ಚೀ ಚಿ 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 ಚಿ. ಈ IT ಕೆಲಸ ಮಾಡೋದು ಟೇಸ್ಟೇ ಇಷ್ಟು, ಬರೀ ಟ್ರಿಪ್ಪು. ಕೃಷ್ಣನ್ ಥರ ಯೋಚನೆ ಮಾಡಿ, ಈ ಲಕ್ಷಾಧಿಪತಿ ಕೃಷ್ಣನ್ ಥರ ಯೋಚನೆ ಮಾಡು. ಫಾರಿನಲ್ಲಿ ಮನೆ ತಗೊಳ್ಳೋಣ. ಫಾರಿನ್ದಾಗ ಮನಿರ? ಅಫ್ಕೋರ್ಸ್, ಮುಲಾಜೆ ಇಲ್ಲ, ತಗೊಳ್ಳದೆ. ರೀ ನಿಮ್ಮ ಫೋನ್? ಚೇ ಅದು ಭಿಕ್ಷಕದವ್ರು ಕೊಟ್ಬಿಡೆ. ನಾನು iPhone 20 ತಗೋತೀನಿ. ಹಲೋ, ಯಾರ್ರೀ? ನೋಡ್ರಿ, ಇನ್ನೊಂದು ಅರ್ಧ ಗಂಟೆಯಲ್ಲಿ ಬಂದರೆ 5 ಕೋಟಿ ಡೀಲ್ ಆಗುತ್ತೆ. ಮಿಕ್ಕಿದ್ದು ಟ್ರಾನ್ಸ್ಫರ್ ಮಾಡಿಬಿಡ್ರಿ. ರೀ, ಎಷ್ಟೊತ್ತು ಹೇಳೋದು ನಿಮಗೆ? ಕಳಿಸ್ರಿ, ಇಡ್ರಿ ಫೋನ್ ಸಾಕು. ಓ ಶೇಟ್. ನೋಡಿ ಸ್ವೀಟಿ, ನಿನ್ನ ಗಂಡ 5 ನಿಮಿಷ ಫ್ರೀ ಇರಲ್ಲ, ಬ್ಯಾಕ್ ಟು ಬ್ಯಾಕ್ ಕಾಲ್ಸು. ನೀನು ಅಟೆಂಡ್ ಮಾಡು. ಹಲೋ, ಲೊಕೇಶನ್ ರೀಚ್ ಆದ್ರಾ? ಬಂದೆ, 1 ನಿಮಿಷ. ನೋಡಿ ಸ್ವೀಟಿ, ನಿನ್ನ ಗಂಡ ಎಷ್ಟು ರಿಚ್ಚು, ಕೋಟ್ಯಾಧಿಪತಿ, ಕಾರ್ ರೋಡ್ಪತಿ ಕೃಷ್ಣ. ಕೃಷ್ಣ ಕಿಟೆ ಅದು ತೆಗೆದು ಮಾಕ್ ಕೊಡ್ಬಿಡ್ತೀನಿ. ಈ ಕೃಷ್ಣ ಕಿಟ್ಟಿ ಎಲ್ಲ ಮನೆ ಗೋಲ್ಗುಪ್ಪ ತಿಂದಾಗೆ ಹೋಯ್ತು. ಬಾಸ್, ಕಾಲ್ ಮಿ ಬಾಸ್. ಓಕೆ ಬಸ್, UBCT ಅವರು 3 ಕೋಟಿ ಅಮೌಂಟ್ನ ಡನ್ಸೋ ಮಾಡಿದ್ದಾರೆ. ಸ್ವೀಟಿ, ಈ ಬ್ಯಾಗ್ ತಗೊಂಡೋಗಿ ಕಬಡ್ದ ಇರ್ಲಿ? ಇಲ್ಲ, ಬಾತ್ರೂಮ್ ಸಿಂಕ್ ಮೇಲೆ ಇಡು. ಏನು ಮಾತಾಡ್ತೀಯ? ಹೌದು, ನಾನು ಕೇಳೋದು ಮತ್ತೆ, ಮನೆ ನಿಮ್ಮ ಆಫೀಸಲ್ಲಿ ನಿಮ್ಮ ಬಾಸ್ ಆಫೀಸಲ್ಲಿ ಸೇಲ್ ಮಾಡ್ತೀನಿ ಅಂದ್ರಲ್ಲ, ಅದು ಕೊಡ್ತಾರ ಕೇಳು. ನಾಳೆನೇ ತಗೊಬೋಣ, ಸ್ಪಾಟ್ ಕ್ಯಾಶ್. ಒಂದೇ ಸಲ ಹಂಗೆ ತಗೊಂಡು ರಿಜಿಸ್ಟ್ರೇಷನ್ ಮುಗಿಸ್ಕೊಬೋಣ. ರೀ, ಏನ್ರಿ ಆಗೈತಿ ನಿಮ್ಗೆ ಏನಾರ ಹುಚ್ಚಿಗಿಚ್ಚಿಡ್ದತ್ತೇನ್ರಿ? ಯೋ ಬಾಬಾ, ನಮ್ಮ ಮನ್ಯಾಗ ಹತ್ರ ಹತ್ತಿಲ್ಲ, ಯಾರೂ ಇಲ್ಲ. ಯಪ್ಪೋ, ನನ್ನ ಗಂಡ ಹುಚ್ಚಿಡ್ದೈತೆ ಮಾರಯ್ಯ. ಕೃಷ್ಣ ಅವರೇ ಏನು ಹೊರಗಡೆನೆ ಬಂದಿಲ್ಲ? ಕಿಟಿ, ಸ್ವಲ್ಪ ಖಾರದ ಪುಡಿ ಮಾಡ್ಕೊಡ್ತೀಯಾ? ಯಾರ ಹತ್ರ ಮಾತಾಡ್ತಿದ್ಯಾ? ನಾನೇನು ರಂಗೋಲಿ ಬಿಡೋ ಕೃಷ್ಣ ಅನ್ಕೊಂಡಿದ್ಯಾ? ಕೋಟ್ಯಾಧಿಪತಿ ಕೃಷ್ಣ, ಸ್ವಲ್ಪ ಮಾತಾಡ್ಬೇಕಾದ್ರೆ 4 ಮನೆ ನಿಗಾ ಇರಲಿ. ಅಂಡರ್ಸ್ಟ್ಯಾಂಡ್? ಸ್ಟಾಪ್ ಇಟ್. ಯಾಕೆ ಕೃಷ್ಣ ವಿಡಿಯೋ ಕಾಲೇ ಮಾಡಿಲ್ಲ? ಮಕ್ವೇ, ನಿನ್ ಜೊತೆ 10 ನಿಮಿಷ ವಿಡಿಯೋ ಕಾಲ್ ಮಾತಾಡಿದ್ರೆ ನನ್ಗೆ 10 ಕೋಟಿ ಲಾಸ್ ಆಗುತ್ತೆ. ಯು ನೋ ದಟ್? ಸ್ಟಾಪ್ ಇಟ್. ರೀ, ಸ್ವಲ್ಪ ಮನೆಗೆ ಬಂದವ್ರಿಗೆ ಮರ್ಯಾದೆ ಕೊಡ್ರಿ.
ಈ ಕೃಷ್ಣ ಮಾತಾಡೋದೇ ಹಿಂಗೆ. ಇಷ್ಟಾದರೆ ಇರ್ಬೋದು, ಇಲ್ಲಾಂದ್ರೆ ಎದ್ದೋಗ್ತಾ ಇರ್ಬೋದು. ಅಂದಂಗೆ ಅವಳಲ್ಲಿ ಉಮಾ ನಿನ್ನ ಫ್ರೆಂಡ್ಸು? ಅವ್ರು ನಿಮ್ಮ ರಾಗಿಣಿ ಅಲ್ವಾ? ಅದು ಬೆಳಗ್ಗೆ ನಂಗೆ ತುಪ್ಪ ಕೊಟ್ಟಾಗೆ ಮುಗೀತು. ಆದ್ರೂ ನನ್ನ ಹತ್ರ ರಾಗಿಣಿ ಅಂತ ಕರ್ಸ್ಕೊಳ್ಳೋಕ್ಕೆ ಒಂದು ಯೋಗ್ಯತೆನೇ ಬೇಕು ಅವಳಿಗೆ, ಗೊತ್ತಾ? ಅದು ಸರಿ, ನಿನ್ನ ಗಂಡಿಗೆ ಪೇಮೆಂಟ್ ಎಷ್ಟು? ತಿಂಗಳಿಗೆ 80,000. ಲೋಪಿಯೇ ನಿಂಗೆ ಎಷ್ಟು? ದಿನಕ್ಕೆ 80,000 ಬಾಸ್. ಇದು ಈ ಕರೋಡ್ಪತಿ ಕೃಷ್ಣನ್ ಲೆವೆಲ್ ಏನು ಅಂದ್ರೆ. ಸ್ವೀಟಿ ಏನೇ ನಿನ್ನ ಗಂಡನ ಅವಾಂತರ? ನಿನ್ನೆ ಅವನ ಕಡೆ 50 ರೂಪಾಯಿ ಇರಲಿಲ್ಲ. ನಾನು ಸರಕ್ಕೆ ಹಿಡ್ಕೊಂಡು ನಾಯಿಗತ್ಲೆ ಅಡ್ಡಾಡಕತ್ತಿದ್ದ. ಇವತ್ತು ಕೋತಿ ಕೋತಿ ಅಂತ ಅಡ್ಡಾಡತ್ತಾನ ಮಂಗ್ಯಾಂಗತ್ಲೆ. ಲೋಪಿಯೇ ಯಾಕೋ ಈ ಕೋತಿ ಮಕ್ಕಳು ನನ್ನ ಅನುಮಾನದಿಂದ ನೋಡ್ತಿದ್ದಾವೆ. ಆ ಬ್ಯಾಗ್ ತೆಗೆದು ಒಂದ್ಸಲಿ ತೋರಿಸ್ಲಾ? ಹಾಂ 3 ಬಾಯಿಂದೆ ಇನ್ನ ಎಷ್ಟಿದೆ ಬ್ಯಾಗ್ ಒಳಗೆ? ಒಂದು 2 ಕೋಟಿ ಇರ್ಬೋದು ಬಾಸ್. ಹಾಂ ಹೆಂಗ್ ಕೃಷ್ಣ ಇದೆಲ್ಲ ಸಾಧ್ಯ? ಅದನ್ನ ಅವ್ರನ್ನೇನು ಕೇಳ್ತೀರಾ, ನನ್ ಕೇಳಿ. ಏಯ್, ಎದ್ದೇಳೋದಕ್ಕೆ? ಅಕ್ಕ ದುಡ್ಡೆಲ್ಲ ಹೆಂಗ್ ಬಂತು ಅಂತಂದ್ರೆ, ಇವತ್ತು ಕೋಲಾರ ಹತ್ರ 5 ಎಕರೆ ಜಮೀನ್ ಇತ್ತಲ್ಲ, ಅದು ಏರ್ಪೋರ್ಟ್ ಬರ್ತಾ ಇದೆ. ಆ ಜಾಗಕ್ಕೆ ಡಿಮ್ಯಾಂಡು. ಈಗ ಗೊತ್ತಾಯ್ತಾನೆ ಈ ಕರೋಡ್ಪತಿ ಕೃಷ್ಣ ಸ್ಟೇಟಸ್ ಏನು ಅಂತ. ನನ್ನಂತ ಗಂಡನ ಕರ್ಕೊಂಡೋಗ್ಬಿಟ್ಟು ಮುಸ್ರೆ ತಿಕ್ಕಕ್ಕೆ ಪಾತ್ರೆ ತೊಳಕ್ ಆಗ್ತಿಯಲ್ಲ, ನಿಂಗೆ ಏನು ಅನ್ಬೇಕು ಹೇಳು? ಅದು ಅಲ್ಲದೆ ಈ ತೆಂಗುಣೆವು ಕಿಟಿ ಖಾರದ ಪುಡಿ ಮಾಡ್ಕೊಡು, ಕಿಟಿ ಗೊಜ್ಜು ಮಾಡ್ಕೊಡು ಅಂತ ಕೇಳ್ತವೆ ನನ್ನ. ಈಗ ಗೊತ್ತಾಯ್ತಾ ಹಿಡಿಯೇಟ್ಸ್. ರೀ ಸಾರಿ ರೀ, ಇನ್ಮೇಲೆ ನಿಮ್ಮ ಮಗು ಥರ ನೋಡ್ಕೋತೀನಿ. ಮಗು ಥರ ಬೇಡ, ಮಗು ಆಗೋ ಥರ ನೋಡ್ಕೊ. ಸರಿ, ಈ ದುಡ್ಡೆಲ್ಲ ತಗೊಂಡೋಗಿ ಆ ಬಾಗಿಲಿಂದ ಎಲ್ಲಾದ್ರೂ ಇಡು. ಲಾಕರ್ ಇಡಕ್ಕೆ ದೊಡ್ಡ ಅಮೌಂಟ್ ಬರೋದಿದೆ. ಇನ್ನೂ ಕ್ಯಾಶ್ ಬರೋದಿದೆಯಾ? ಇದು ಬರೀ ಶಾಂಪಲ್ ಅಷ್ಟೇ. ನಮ್ಮ ಕೋಲಾರದಲ್ಲಿ ಇಂಥದ್ದು 200 ಎಕರೆ ಇದೆ. ಇನ್ನ ಸುಮ್ಮನೆ ನನ್ನ ಗಂಡನ್ ತಯಾರಿಸ್ಕೊಟ್ಟು ಇವನ್ ಜೊತೆ 2ನೇ ಮದ್ವೆ ಆಗದೆ ಬೆಟರು. ಲೋಪಿಯೇ ಯಾಕೋ ತಿಂಡಿ ಚೆನ್ನಾಗಿಲ್ಲ ಕಣ. ನಾಳೆಯಿಂದ ಈ ಮುಂಬೈಯಲ್ಲಿ ಒಬೇರೆ ನೋಡ್ಲಿದ್ಯಲ್ಲ, ತಿಂಡಿಗೆ ಅಲ್ಲಿ ಬುಕ್ ಮಾಡ್ಬಿಡು. ಮಧ್ಯಾಹ್ನ ಊಟಕ್ಕೆ ಬಾಸ್? ಮಧ್ಯಾಹ್ನ ಊಟಕ್ಕೆ ದುಬೈ ಇಲ್ಲ ಸಿಂಗಾಪುರ್ ಬುಕ್ ಮಾಡು. ರಾತ್ರಿ ಊಟಕ್ಕೆ ಬಾಸ್? ರಾತ್ರಿ ಊಟಕ್ಕೆ ಮನೆಗೆ ಬಂದು ಮಾಡೋಣ ಬೇಡ. ಬಾಸ್ ನೀವೇ ನಮ್ಮ ಮನೇಲಿ ಊಟ ಮಾಡ್ಕೊಂಡ್ಬಿಡ್ತೀರಾ? ನಾನು ಹೆಂಡತಿ ಜೊತೆ ಊಟ ಮಾಡ್ತೇನೆ, ನಿಮ್ಮ ಮನೆಗೆ ಹೋಗು ಮಗನೇ. ಸ್ವೀಟಿ ಮೇಡಮ್. ಯಾರ್ರಿ? ಸರ್ ನಾವು ತಮಾಡ ಜ್ಯುವೆಲರಿ ಶಾಪಿಂದ. ಥೂ, ಈ ದುಡ್ಡು ಬಂತು ಅಂತ ಗೊತ್ತಾದ್ರೆ ಸಾಕೋಣ, ಈ ಇರುವೆಗಳು ಮುತ್ಕೊಂಡಾಗ ಬಂದ್ಬಿಡ್ತಾರೆ. ರೇ ನಂಗೆ ಈ ಜ್ಯುವೆಲರಿ ಶಾಪ್ ಎಲ್ಲ ಬೇಡ. ಎಟ್ ಲಾಸ್ಟ್ ಸರ್ ನಾವು ಶಾಪ್ ಸೇಲ್ ಮಾಡಕ್ ಬಂದಿಲ್ಲ, ಶಾಪಲ್ಲಿ ಇರೋದನ್ನ ಸೇಲ್ ಮಾಡಕ್ ಬಂದಿದ್ದೀವಿ. ಅಂದ್ರೆ ಸ್ವೀಟಿ ಅನ್ನೋರು ಈ ಡೈಮಂಡ್ ನೆಕ್ಲೆಸ್ ಬುಕ್ ಮಾಡಿದ್ದಾರೆ ಸರ್. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಡೈಮಂಡ್ ನೆಕ್ಲೆಸ್? ಓ ಇವಳು ಮಕ್ಕಿಷ್ಟು. ನಾನ ಬುಕ್ ಮಾಡಿದ್ದೆ ರೀ. ಅಷ್ಟೊಂದು ರೊಕ್ಕ ಐತಲ್ಲ, ಅದ್ರಾಗಿಂದ ಒಂದ್ ಸ್ವಲ್ಪ ತೆಗೆದು ಕೊಟ್ರ ಅಂತೇಳಿ ನಾನ ಬುಕ್ ಮಾಡಿದ್ದೆ. ದುಡ್ಡೆಲ್ಲಿದೆಯೇ? ಲೇ ಹುಚ್ಚ, ಅಷ್ಟೊಂದು ರೊಕ್ಕ ಐತಿ, ಅದ್ರಾಗಿಂದ ಒಂದ್ ಸ್ವಲ್ಪ ಇದಕ್ಕೆ ಎಷ್ಟು ಬೇಕಷ್ಟು ತಕ್ಕೊಂಡು ಪಕ್ಕಿದ್ ಇಟ್ಕೊಂಡ್ರ ಆತ. ನೋಡ್ರಿ ಎಷ್ಟು ಚಂದ ಐತಿ. ತಾಳ್ರಿ ನಾನು ರೊಕ್ಕ ತೊಗೊಂಬರ್ತೀನಿ. ಸ್ವೀಟಿ ಬೈ. ಲೇ ಸ್ವೀಟಿ, ನಂಗೆ ಯಾಕೋ ಫ್ರೀಯಾಗಿ ಜೈಲ್ ಊಟ ತಿನ್ನಕ್ಕೆ ಇಷ್ಟ ಇಲ್ಲ ಕಣೆ. ಡೈಮಂಡ್ ನೆಕ್ಲೆಸ್ ತಗೊಂಡ್ರೆ ಜೇಲ್ದವ್ರು ಫ್ರೀ ಊಟ ಕೊಡ್ತಾರನೆ. ಡೈಮಂಡ್ ನೆಕ್ಲೆಸ್ ತಗೊಂಡ್ರೆ ಹಾಕಲ್ಲ ಕಣೆ. ನೀನು ಆ ದುಡ್ಡು ತಗೊಂಡ್ಬಂದು ಕೊಟ್ರೆ ಖಂಡಿತ ಹಾಕ್ತಾರೆ. ಮತ್ತೆ ರೊಕ್ಕ ಎಲ್ಲ ವೈಟ್ ಮನಿ ಅಂದ್ರಿ? ಓ, ಅದು ಪ್ರಾಪರ್ಟಿ ಸೇಲ್ ಮಾಡಿದ ದುಡ್ಡು ಅನ್ಕಂಡ? ಮತ್ತ ಅಲ್ಲ, ಇಲ್ಲಿ ಕೂತಾನಲ್ಲ ಮಳ್ಮಳ್ಳ, ಅದು ಇವ್ನು ಕೊಟ್ಟಿದ್ದ ಐಡಿಯಾ. ಅದೇನ್ ಚಂದಂಗೆ ಹೇಳ. ಅದು ನೀನು ಮತ್ತೆ ಅಕ್ಕಪಕ್ಕದ ಮನೆಯವರು ಮರ್ಯಾದೆಗಳು ಕೊಡ್ತಾ ಇಲ್ವಲ್ಲ, ಅದಕ್ಕೆ ಇವನ ಹತ್ರ ಹೋಗ್ಬಿಟ್ಟು ಒಂದು ಐಡಿಯಾ ಕೇಳಿದೆ. ಹೆಂಗಿದ್ದು ನೀನು ಅಸೋಸಿಯೇಟ್ ಡೈರೆಕ್ಟರ್ ಅಲ್ವಾ, ಒಂದು ಐಡಿಯಾ ಕೊಡು ಅಂದೆ. ಅದಕ್ಕೆ ಅವನು ಮಗ ಶ್ರೀಮಂತರ ಆಕ್ಟ್ ಮಾಡ್ಬಿಡು ಅಂದ. ಅದಕ್ಕೆ ಆಕ್ಟ್ ಮಾಡ್ತಾ ಇದ್ದೀನಿ ಕಣೆ. ನೆನ್ನೆ ಅದು UBCT ಅದು UBCT ಇದು ಡೆನ್ಸೋ ಮಾಡಿದ್ರಲ್ಲ, ಮೂಟೆಗಟ್ಲೆ ದುಡ್ಡು ಬಂತಲ್ಲ, ಅದು ದುಡ್ಡು ಅನ್ಕಂಡ. ಅದು ಅಲ್ಲ, ಕೋಟ ನೋಟು. ನಿನ್ನೆ ಹರ್ಕದ ಬ್ಯಾಗ್ದಾಗ ರೊಕ್ಕ ತಂದಾಗ ಅನ್ಕೋಬೇಕಾಗಿತ್ತ. ಅದು ಬಿಡ ಅಂತೊಂದು ಮೂಲೆ ಗಿಡಂದಿಲ್ಲ, ಅವಾಗ ನಾ ಅನ್ಕೋಬೇಕಾಗಿತ್ತು. ಈ ಹೇತ್ ಮಸಡಿದ ಪ್ರಾಪರ್ಟಿ ಸೇಲ್ ಮಾಡಕ್ ಸಾಧ್ಯತೆ ಅಂತ ಅವಾಗ ತಿಳ್ಕೊಬೇಕಾಗಿತ್ತು. ನೀನ್ ಐತಲ್ಲ ಕುದಿಸಿ ತಡಿಯೇ, ಇದಕ್ಕೆಲ್ಲ ಕಾರಣ ನಾನಲ್ಲ. ಇಲ್ಲಿ ಕೂತಾನಲ್ಲ ಮಳ್ಳ. ಬರಲ್ಲ ಮುಂದಕ್ಕೆ, ಬರೀ ಮಗನೇ ಬೈಲೆ ಬೈಲೆ ಬೈಲೆ. ಮಗನೇ ನೀನ್ ಮಾಡಿದ ಕೆಲ್ಸಕ್ಕೆ ಬಿಡ್ತೀನಿ. ನಿಂದು ಕೋಲಾರದಾಗ ಆಸ್ತಿ ಐತಿ, ಅದು ಇತ್ತಂತೆ. ಅದನ್ನ ನೀ ಸೇಲ್ ಮಾಡಿಸಿ ನನ್ನ ಮಾಡ್ತಿ. ಎಲ್ಲ ಬಿಡ. ನಿಂದ ವಾರಕ್ಕೊಮ್ಮೆ ಸುಟ್ಟಿ ಇತ್ತಲ್ಲ, ಅದಿನ ಮೇಲಿಂದ ಕಟ್. ದಿವ್ಸ 50 ರೂಪಾಯಿ ಕೊಡ್ತೀನಲ್ಲ, ಅದು ಕಟ್. ಎಲ್ಲ ಬಿಡು ಹೋಗ್ಲಿ, ಪಾಪ ಹೋಗ್ಲಿ ಅಂತ ಹೇಳಿ ನಾವು ವಾರಕ್ಕೆ ಒಂದ್ಸತಿ ನಾ ಕೆಲಸ ಮಾಡ್ತಿದ್ನಲ್ಲ, ಅದಂತೂ ಮೊದ್ಲ ಕಟ್. ಬೇಡ ಬೇಡ ಕಣೆ, ಸಾರಿ ಕಣೆ, ಪ್ಲೀಸ್ ಕಣೆ ಸ್ವೀಟಿ, ಬೇಡ ಕಣೆ. ನನ್ನ ಮ್ಯಾಗ ಮಾತು ಕೇಳ ಕೈ. ನೀ
SSLC ಕಲ್ತವಂಗ ಇಷ್ಟ ತಲೆ ಇರ್ಬೇಕಾದ್ರೆ ಇನ್ನು ನಾ ಐ ಟಿ ಪ್ರೊಫೆಷ್ನಲ್ ನನಗಿನ್ನೆಷ್ಟು ತಲೆ ಇರಬೇಡ. ಇವ ಜ್ಯುವೆಲರಿ ಮರವನೇನು ಜ್ಯುವೆಲರಿ ಶಾಪ್ದ ಅಂದ್ಕೊಂಡೇನೆ. ಮತ್ತೆ ನನ್ನ ಫ್ರೆಂಡ್ ನಿನ್ನ ಮಳ್ ಮಾಡಾಕ ನಾನು ನನ್ನ ಫ್ರೆಂಡ್ ಮಾಡಿದ ಡ್ರಾಮಾ.